ಇಂಥವರಿಗೆ ಮಾರ್ಗದರ್ಶನ ಸರಿಯಾಗಿ ಮಾಡಿದರೆ ಅವರು ಯೋಗ್ಯ ಗುರುಗಳಾಗ್ತಾರೆ. ಇಲ್ಲದೆ ಹೋದರೆ ಉಪಚಾರದ ಗುರು, ಉಪಚಾರದ ಭಕ್ತ, ಉಪಚಾರದ ಶಿಷ್ಯ. ಹೀಗೆ ಅಲ್ಲಮ ಪ್ರಭುದೇವರು ಆ ಕಾಲದಲ್ಲಿಯೇ ಹಾಗೆ ದೀಕ್ಷೆಯನ್ನು ಪಡ್ಕೊಂಡಂಥವರು, ಆ ಜೀವನಕ್ಕೆ ಬಂದಂಥವರು ಕೂಡ ಕೇವಲ ಕಾಟಾಚಾರಕ್ಕೆ ಭಕ್ತಿ ಆಚರಣೆಲಿರೋದನ್ನು ಕಂಡಿದ್ದರು. ಅದಕ್ಕೆ ಅಲ್ಲಮ ಪ್ರಭುದೇವರು ಎಲ್ಲರಿಗೆ ತಿಳಿಸಿ ಹೇಳ್ತಾ ಇದ್ದಾರೆ, ಅಲ್ಲಮ ಪ್ರಭುದೇವರು ಗುರುವಿನ ಗುರುಗಳು, ಪರಮಜ್ಞಾನಿಗಳು. ಅದಕ್ಕಾಗಿ ಸಮಾಜವನ್ನು, ಸದ್ಭಕ್ತರನ್ನು ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಚನವನ್ನು ಅವರು ಅಭಿವ್ಯಕ್ತಿ ಮಾಡಿದ್ದಾರೆ. ಉಪಚಾರದ ಗುರು, ಉಪಚಾರದ ಶಿಷ್ಯ, ಭಕ್ತ ಎಂಬುದಾಗಿ ಹೇಳಿದರೆ ಅವರು ಸದಾಚರಣೆಯನ್ನು ಪಾಲನೆ ಮಾಡದೇ ಇರತಕ್ಕಂಥವರು, ಕೇವಲ ಕೊರಳಲ್ಲಿ ಲಿಂಗ ಕಟ್ಕೊಂಡು ವಿಭೂತಿ ಧಾರಣೆ ಮಾಡ್ತಕ್ಕಂಥವರು,